ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡೋದು? ಯಾರ ನಂಬಿ ದುಡ್ಡನ್ನು ಕೊಡೋದು? ಯಾರನ್ನ ನಂಬೋದ್ ಬೇಕಾಗಿಲ್ಲ ಮಾವ. ಭೂಮಿ ಮೇಲೆ ದುಡ್ಡು ಹಾಕಿದ್ರೆ ಅದ್ ಯಾವತ್ತಿದ್ರೂ ಚಿನ್ನದ ತರಾನೇ. ಶೇರ್ ಮಾರ್ಕೆಟ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು. ಒಂದು 4-5 ಕಡೆ ದುಡ್ಡು ಹಾಕಿದ್ವಿ ಅಂತ ಅನ್ಕೋ, ಅದು ಆರಾಮಾಗಿ ಬೆಳೀತಾ ಇರತ್ತೆ. ಅಕಸ್ಮಾತ್ ಆ ಶಿವಗಾಮಿ ವಾಪಸ್ ಬಂದು ಸ್ಕೂಲಿಂದ ಆಫೀಸಿಂದ ನಮ್ಮನ್ನ ಹೊರಗಡೆ ಹಾಕಿದ್ರು ಇದೇ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡುವಷ್ಟು ದುಡ್ಡು ಮಾಡ್ಕೊಂಡಿರ್ಬೇಕು. ನಾವು ಶುರು ಮಾಡಿರೋ ಹೊಸ ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕು. ಆದಿ ಅಣ್ಣನೂ ಇದೇ ಪ್ಲಾನ್ ಅಲ್ಲೇ ಇರ್ತಾನೆ. ನಾವು ಹಾಗೆ ಮಾಡೋಣ. ಕರೆಕ್ಟು. ಈ ಸಲ ಸಿಕ್ಕಿರೋ ಚಾನ್ಸ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಆಮೇಲೆ ನಾವು ಎಷ್ಟು ದುಡ್ಡು ಹೊಡಿತೀವಿ, ಯಾವ್ಯಾವ ಬಿಸ್ನೆಸ್ಗೆ ಹಾಕ್ತೀವಿ, ಅದ್ಯಾವುದು ಕೂಡ ಯಾರಿಗೂ ಗೊತ್ತಾಗಬಾರ್ದು. ಹೌದು, ನಾನು ಯಾರಿಗೂ ಹೇಳಲ್ಲ. ನೀನ್ ಕುಡ್ದಾಗ ಹುಷಾರಾಗಿರು. ಕುಡ್ದ್ಬಿಟ್ಟು ಯಾರತ್ರನಾದ್ರೂ ಬಾಯ್ ಬಿಟ್ರೆ ನಮ್ಗೆ ತೊಂದರೆ, ಗೊತ್ತಲ್ಲ? ಸರಿ ಮಾವ, ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ. ಅಮ್ಮವ್ರೆ, ಯಾಕೆ ಏನಾಯ್ತು? ಬಾಗಿಲು ತಟ್ತಾ ಇದ್ರಿ, ಏನಾದ್ರೂ ಬೇಕಾಗಿತ್ತಾ? ಅಯ್ಯೋ, ನೀರಿಡದೆ ಮರ್ತ್ಬಿಟ್ಟಿದ್ದೀನಲ್ಲ. 1 ನಿಮಿಷ ತಗೊಂಡ್ ಬರ್ತೀನಿ ಅಮ್ಮವ್ರೆ. ಅಮ್ಮವ್ರೆ, ಏನು ಬೇಜಾರು ಮಾಡ್ಕೋಬೇಡಿ. ಬಾಗ್ಲು ಓಪನ್ ಇದ್ರೆ ಏನಾದ್ರೂ ತೊಂದರೆ ಆಗ್ಬಿಡುತ್ತೆ. ನಾನು ಬಾಗ್ಲು ಹಾಕೊಂಡು ಹೋಗ್ತೀನಿ. ಏನಾದ್ರೂ ಬೇಕಿದ್ರೆ ಬಾಗ್ಲು ತಟ್ಟಿ, ಸರಿನಾ? ಏನೇ, ಮನೆ ಓನರ್ ನಾವು, ನಾವೇ ಜ್ಯೂಸ್ ಕುಡಿಯೋದು ಅಪರೂಪಕ್ಕೆ. ನೀನೇನೆ ಗಂಟೆಗೊಂದೊಂದು ಜ್ಯೂಸ್ ಕುಡಿತಾ ಇದೀಯಾ? ಇದು ನನ್ಗಲ್ಲ. ಓ, ಅವಳಿಗೆ ನೀರೇ ಕೊಡಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಇವಳು ಜ್ಯೂಸ್ ತಗೊಂಡೋಗಿ ಕೊಡ್ತಾ ಇದ್ದಾಳೆ.
ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಅಮ್ಮೋರ್ ಬಾಯರ್ ಕೈಯಿಂದ ಒದ್ದಾಡ್ತಾ ಇದ್ದಾರೆ. ಅಮ್ಮೋರ್ಗೆ ಅಂತ ತಗೊಂಡೋಗ್ತಿದ್ದ ಜ್ಯೂಸ್ನ ನೀವು ಕುಡ್ದು ಬಿಟ್ರಲ್ಲ. ನಿಮಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಅವ್ರಿಗೆ ಬಾಯಾರಿಕೆ ಹೆಚ್ಚಾಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಸಾಯಲಿ ಬಿಡು, ಅವಳು ಬದುಕಿದ್ ಏನ್ ಪ್ರಯೋಜನ? ಹೀಗೆ ಬಾಯಾರಿಕೆಲ್ಲ ಅವಳು ಸತ್ರೆ ನಾರ್ಮಲ್ ಡೆತ್ತು, ಕೊಲೆ ಅಂತೂ ಆಗಲ್ಲ. ನಮಗೂ ಕೇಸ್ ಆಗುತ್ತೆ ಅನ್ನೋ ಭಯನೂ ಇರಲ್ಲ. ನೀವು ಮನುಷ್ಯರೇ ಅಲ್ಲ, ರಾಕ್ಷಸರಿಗಿಂತ ಕಡೆ. ಓ ಇಷ್ಟು ದಿವಸ ಅಮ್ಮವರು ಹಾವಿಗೆ ಹಾಲು ಎರಿತಾ ಇದ್ರು. ಯಾಕೆ ಮರ್ತೋಯ್ತಾ? ಅಮ್ಮೋರ್ ಹಾಕಿದ ಭಿಕ್ಷೆ ಕಾಸಿಗೆ ಜೀವನ ಮಾಡ್ತಾ ಇದ್ರಿ. ಯಾರಿಗೆ ಭಿಕ್ಷುಕಿ ಅಂತಿದ್ಯಾ? ನೀನು ಭಿಕ್ಷುಕಿ. ಯಾಕೆ? ನಿನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟ್ರಲ್ಲೇ ಮಾತಾಡ್ಬೇಕು. ಅದನ್ನ ಮೀರಿ ಮಾತಾಡಬಾರ್ದು. ಇನ್ನು ಮುಂದೆ ಆ ಶಿವಗಾಮಿಗೆ ನೀರು ಕೊಡ್ಬೇಕಂದ್ರೆ ನಮ್ ಪರ್ಮಿಷನ್ ಕೇಳೇ ಕೊಡ್ಬೇಕು. ನಾವ್ ಕೊಡು ಅಂದ್ರೆ ಮಾತ್ರ ಕೊಡ್ಬೇಕು. ಅರ್ಥ ಆಯ್ತಾ? ದೇವ್ರಿದ್ದಿದ್ದು ಈ ಮನೆಯಲ್ಲಿ ದೆವ್ವ ಭೂತ ಪಿಶಾಚಿಗಳೆಲ್ಲ ಬಂದು ಸೇರ್ಕೊಂಡಿದ್ದಾವೆ. ನಮ್ಮ ಅಮ್ಮವ್ರಿಗೆ ನೀರು ಕೊಡಕ್ಕಾಗಲ್ಲ ಅಂದಮೇಲೆ ನಾನು ಯಾಕೆ ಈ ಮನೇಲಿ ಇರಬೇಕು? ನೀವು ಮೊದಲಿನಂಗೆ ಮೂಲೆ ಗುಂಪಾಗ್ತೀರಾ. ನಮ್ಮ ಅಮ್ಮವ್ರು ಮೊದಲಿನಂತೆ ಯಜಮಾನಿ ಆಗ್ತಾರೆ. ಆಗ್ಲೇ ನಾನು ಈ ಮನೆಗೆ ಬರೋದು. ಥು. ನಂದಿನಿ, ಇವಳೇನೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಇದ್ದಾಳೆ. ಅಯ್ಯೋ ಹೋಗ್ಲಿ ಬಿಡು ಮಾವ, ನಾವೇ ಓಡ್ಸೋಣ ಅಂತಿದ್ವಿ ಇವಳನ್ನ. ಇವಳೇ ಹೋದ್ಲು, ಒಳ್ಳೇದಾಯ್ತು. ಬಾ ನೀನು. ರೂಪಾ, ಎಲ್ಲಿಗೆ ಹೋಗ್ತಾ ಇದ್ಯಾ? ಬ್ಯಾಗ್ ಬೇರೆ ತಗೊಂಡಿದ್ಯಾ? ಈ ಮನೇಲಿ ಒಂದು ಕ್ಷಣನೂ ನನ್ಗಿರಕ್ಕಾಗಲ್ಲ. ಮಗು ಹತ್ರ ಮಾತಾಡೋಣ ಅಂದ್ರೆ ಹೆದರ್ಸಿಟ್ಟಿದ್ದಾರೆ. ಅವ್ರಿಗೆ ಹೆದರ್ಕೊಂಡು ಭೈರವಿ ನಮ್ಗೆ ಬೈತಾ ಇದ್ದಾಳೆ. ತಿಂಡಿ ಕೊಡಕ್ ಆಗ್ತಾ ಇಲ್ಲ. ಅವಳನ್ನ ಸ್ಕೂಲಿಗೆ